ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಬನ್ನಿ, ಇವತ್ತು ನಾನು ಯೂನಿಕ್ ಆದ ಒಂದು ದೋಸೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಸೊ ನಿಮಗೆ ಆಲ್ರೆಡಿ ರೋಡ್ ಸೈಡಲ್ಲಿ ಸಿಗುವಂಥ ಈ 99 ವೆರೈಟಿ ದೋಸೆ ನೀವು ಟೇಸ್ಟ್ ಮಾಡಿರ್ಬೋದು. ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ನಾನು ಈ ದೋಸೆ ಬ್ಯಾಟರ್ ರೆಸಿಪಿನ ರಿವೀಲ್ ಮಾಡ್ತಾ ಇದ್ದೀನಿ. ಬನ್ನಿ ರೆಸಿಪಿನ ನೋಡ್ಕೊಂಬರೋಣ, ಖಂಡಿತವಾಗಿ ಫಾಲೋ ಮಾಡಿ. ಸೊ ನೋಡಿ, ನಾನಿವಾಗ 1 ಗ್ಲಾಸಷ್ಟು ನಾನು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅದೇ ಗ್ಲಾಸಲ್ಲಿ ನಾನು 1/4 ಕಪ್ಪಷ್ಟು ಉದ್ದಿನ ಬೇಳೆನ ತೊಗೊತಾ ಇದ್ದೀನಿ. ಅದರ ಜೊತೆಗೆ ನಾನು 1/4 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಕೊಂಡು ನೀವು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ತೊಳ್ಕೊಂಡಿದ್ದು ಆದಮೇಲೆ ನೀವು ನೆನೆಯಕ್ಕೆ ಬಿಡಬೇಕಾಗತ್ತೆ. ಸೊ ನೋಡಿ, ಇದನ್ನು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೀವು ಚೆನ್ನಾಗಿ ಇದನ್ನು ನೆನೆಯಕ್ಕೆ ಬಿಡಬೇಕಾಗತ್ತೆ. ಸೊ ನೀವು ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ. ನೀವು 3 ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕು. ಈ ವಿಡಿಯೋನ ನೀವು ಖಂಡಿತವಾಗಿ ಎಂಡ್ ತನಕ ನೋಡಿ. ಯಾವುದೇ ಸ್ಟೆಪ್ನ ಸ್ಕಿಪ್ ಮಾಡಿದಾಗ ನಿಮಗೆ ಈ ರೆಸಿಪಿ ಬರೋದಿಲ್ಲ. ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊ, ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ನೋಡಿ, ಆಲ್ರೆಡಿ ನೆಂದಿದ್ದು ಆದಮೇಲೆ ನಾನು ಇದನ್ನು ಬ್ಲೆಂಡರಲ್ಲಿ ಅಥವಾ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಮೂತ್ ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದನ್ನು ನೀರಾಗಿ ಮಾಡ್ಕೋಬಾರ್ದು. ಸೊ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗೇ ಇರಬೇಕು. ಸೊ ನೋಡಿ, ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಮೂತ್ ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ನೋಡಿ, ಈ ಥರ ನಾನು ಹಿಟ್ಟು ರೆಡಿಯಾಗಿದೆ. ಸೊ ಜಾಸ್ತಿ ನೀರಾಗೂ ಮಾಡ್ಕೊಂಡಿಲ್ಲ, ಹಾಗೆ ಜಾಸ್ತಿ ಗಟ್ಟಿಯಾಗೂ ರುಬ್ಕೊಂಡಿಲ್ಲ. ಸೊ ನೋಡಿ, ಇಷ್ಟಾದರೆ ಸಾಕು. ಇದಕ್ಕೆ ನಾನು ಇನ್ನೊಂದು ಪಾತ್ರೆಯಲ್ಲಿ ನಾನು ಯಾವ ಗ್ಲಾಸಲ್ಲಿ ಮೆಜರ್ಮೆಂಟ್ ತೊಗೊಂಡೆ ಅದೇ ಗ್ಲಾಸಲ್ಲಿ ನಾನು 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಕಡಲೆ ಹಿಟ್ಟನ್ನ ತೊಗೊತಾ ಇದ್ದೀನಿ. ಕಡಲೆ ಹಿಟ್ಟು ಆಸ್ ಅ ಬೈಂಡಿಂಗ್ ಏಜೆಂಟ್ ಆ್ಯಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ನಾನು 1/4 ಟೇಬಲ್ ಸ್ಪೂನ್ಸ್ ರವೆನ ಹಾಕ್ಕೊತಾ ಇದ್ದೀನಿ, ಅದು ಕ್ರಿಸ್ಪಿನೆಸ್ ಕೊಡೋಕ್ಕೋಸ್ಕರ. ಸೊ ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಯಾವುದೇ ಥರ ಗಂಟು ಇಲ್ದಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರ. ಅದಾದಮೇಲೆ ನೀವು ಇದನ್ನು ನಾವು ಆಲ್ರೆಡಿ ಏನು ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಿ ಅದರೊಳಗಡೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಸೊ ಇಲ್ಲಿ ನೀವು 3 ಗಂಟೆಗಳ ಕಾಲ ಈ ಹಿಟ್ಟನ್ನು ನೆನೆಗೆ ಬಿಟ್ಟರೆ ಸಾಕು. ಸೊ ಓವರ್ ಫರ್ಮೆಂಟೇಷನ್ ಮಾಡಬಾರ್ದು. ಓವರ್ ಫರ್ಮೆಂಟೇಷನ್ ಮಾಡಾಗ ದೋಸೆ ಹಿಟ್ಟು ಸರಿ ಬರೋದಿಲ್ಲ. 3 ಗಂಟೆ ಕಾಲ ನೆನೆಸಿಟ್ರೆ ಸಾಕು. ಸೊ ನೀವು ಬೆಳಗ್ಗೆ ನೆನೆಸಿಟ್ಬಿಟ್ಟು ಮಧ್ಯಾಹ್ನ ರುಬ್ಕೊಂಡು ಸಾಯಂಕಾಲ ನೀವು ಈ ದೋಸೆನ ಹಾಕ್ಕೊಂಡು ತಿನ್ಬೋದು. ಸೊ ನೀವು ಯಾವಾಗಾದ್ರು ಬೇಜಾರಾದಾಗ ವೀಕೆಂಡ್ಸ್ ಈ ಥರ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ, ಇದು 3 ಗಂಟೆ ಕಾಲ ನೆನೆಗೆ ಬಿಡ್ತಾಯಿದ್ದೀನಿ. ಬನ್ನಿ ಈಗ ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಸೊ ನಾನು ಏನೇನು ತರಕಾರಿಗಳನ್ನ ಪ್ರಿಫರ್ ಮಾಡ್ತಾನೆ ತೋರಿಸ್ಕೊಡ್ತಾನೆ ನಿಮಗೆ. ಸೊ ನೋಡಿ, ನಾನು ಸಣ್ಣಗೆ ಹಚ್ಚಿದ್ದೆ ಈರುಳ್ಳಿ, ಸಣ್ಣಗೆ ಹಚ್ಚಿರೋ ಕ್ಯಾಪ್ಸಿಕಮ್, ಸಣ್ಣಗೆ ಹಚ್ಚಿದಂಥ ಟೊಮ್ಯಾಟೊ, ತುದ್ದಿರೋ ಅಂಥ ಪನ್ನೀರ್, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಬೇಯಿಸ್ಕೊಳ್ಳೋಂಥ ಬಟಾಣಿ. ಸೊ ನಾನು ಇನ್ನೊಂದು ಪಾತ್ರೆಯಲ್ಲಿ ಆಲ್ರೆಡಿ ನಾನು ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಪಾವ್ ಭಾಜಿ ಮಸಾಲ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಪೌಡರು, ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಮಸಾಲ ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು 3 ಗಂಟೆಗಳ ಕಾಲ ಹಿಟ್ಟು ನೆಂದಿದ್ದು ಆಗಿದೆ. ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ನಾನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ರವೆ ಸ್ವಲ್ಪ ನೀರಿನ ಅಂಶ ಹೀರ್ಕೊಂಡಿರುತ್ತೆ, ಹಾಗಾಗಿ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಇಷ್ಟಾದರೆ ಸಾಕು. ಸೊ ನಾನು ಆಲ್ರೆಡಿ ತವೆನ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಸೊ ನೋಡಿ, ತವೆ ಆಲ್ರೆಡಿ ಕಾದಿದೆ. ಸೊ ಕಾದಿರೋ ತವೆಗೆ ನಾನು ಈ ಥರ ದೋಸೆ ಬ್ಯಾಟರ್ನ ಹಾಕ್ಕೊಂಡು ದೋಸೆ ಹಿಟ್ಟನ್ನ ಹಾಕೊಂಡಿರ್ತಾನೆ ನೋಡಿ, ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ತಿಕ್ನೆಸ್ಸು ಸ್ವಲ್ಪ ದೋಸೆದು ಏನು ಮಾಡ್ತೀವಿ ತಿಕ್ನೆಸ್ ಸ್ವಲ್ಪ ಕಡಿಮೆ ಇರಬೇಕು. ಸೊ ನೋಡಿ, ಚೆನ್ನಾಗಿ ಎಲ್ಲ ಈವನಾಗಿ ಸ್ಪ್ರೆಡ್ ಮಾಡಬೇಕು. ಸೊ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಏನೇನು ಬೇಕು ಎಲ್ಲ ತರಕಾರಿ ನಿಮ್ಗೆ ಏನೇನು ತೋರಿಸಿದೆ ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕ್ಕೊಂಡವ್ರು ಬೆಣ್ಣೆ ಹಾಕೋ ಬೇಡ ಅನ್ನೋದು ಕೂಡ ಸ್ಕಿಪ್ ಮಾಡ್ಕೊಬೋದು. ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಚೆನ್ನಾಗಿ ಈ ಥರ. ಸೊ ನೀವು ಬೇಕಾದ್ರೆ ಚೀಸ್ ಕೂಡ ಹಾಕೋಬೋದು, ಬೇಕಾದ್ರೆ ಬೇರೆ ವೆಜಿಟೇಬಲ್ಸ್ ಸ್ವೀಟ್ ಕಾರ್ನ್ ಕೂಡ ಹಾಕೋಬೋದು, ಅಥವಾ ಬೇಯಿಸ್ಕಿರೋ ಅಂಥ ನೀವು ಬೇಕಾದ್ರೆ ಪಾಲಕ್ ಕೂಡ ಹಾಕೋಬೋದು. ಸೊ ನೋಡೋಣ, ಬೇಸಿಕ್ ತರಕಾರಿ ಏನಿದೆ ಅದನ್ನ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಬೇಕಾದ ವೆಜಿಟೇಬಲ್ಸ್ ಯಾವ ಚಾಯ್ಸ್ ಬೇಕಾದ್ರೂ ಹಾಕೋಬೋದು. ತುರಿಯೋದು ಕ್ಯಾರೆಟ್ ಬೇಕಾದ್ರೂ ಹಾಕೋಬೋದು, ಮಕ್ಕಳು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅಂದರೆ. ಸೊ ನೋಡಿ, ಈ ಥರ ನೀವು ದೋಸೆ ಹಾಕಿದಾಗ ನೀವು ಲೋ ಫ್ಲೇಮಲ್ಲಿ ತುಂಬ ಹೊತ್ತು ಈ ಥರ ಬಿಡಬೇಕಾಗತ್ತೆ. ಸೊ ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ. ಸೊ ನೋಡಿ, ಇದಾದಮೇಲೆ ನಾನು ದೋಸೆ ತೆಗಿತಾ ಇದ್ದೀನಿ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೊ ನೋಡಿ, ಸೊ ಇದೊಂದು ಟೇಸ್ಟಿಯಾದ ರೆಸಿಪಿ. ನೀವು ಖಂಡಿತವಾಗಿ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ಹೇಗೆ ಬಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದಕ್ಕೆ ನೀವು ತೆಂಗಿನಕಾಯಿ ಚಟ್ನಿ ಅಥವಾ ನೀವು ಗ್ರೀನ್ ಚಟ್ನಿ ಕೂಡ ಕಾಂಬಿನೇಷನ್ ಮಾಡ್ಕೋಬೋದು. ಖಂಡಿತ ಟ್ರೈ ಮಾಡಿ ರೆಸಿಪಿ.